ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪುತ್ಥಳಿಗಳನ್ನು ನಿರ್ಮಿಸಬೇಕೆಂದು ಯೂತ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ನಿಖಿಲ್ ವಿ ಶಂಕರ್ ಅವರು ಕರೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನ ಚನ್ನಪಿಳ್ಳೆ ಕುಪ್ಪಲು ಗೇಟ್ ಬಳಿ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ವತಿಯಿಂದ ನಿರ್ಮಿಸಲಾಗುತ್ತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಪುತ್ಥಳಿಗೆ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿ ಮಾತನಾಡಿದ ಅವರು, ಸಂಗೊಳ್ಳಿ ರಾಯಣ್ಣನವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ನ್ಯಾಯ, ನೀತಿ, ಧರ್ಮ ಮತ್ತು ಸ್ವಾಭಿಮಾನಕ್ಕೆ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಜ್ಯಾದ್ಯಂತ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಗಳನ್ನು ನಿರ್ಮಿಸುವುದರಿಂದ ಅವರ ಆದರ್ಶಗಳನ್ನು ಪಾಲಿಸಲು ಅನುಕೂಲವಾಗುತ್ತದೆ ಎಂದು ನಿಖಿಲ್ ವಿ ಶಂಕರ್ ಅಭಿಪ್ರಾಯಪಟ್ಟಿದ್ದಾರೆ. ಅವರ ಮಾತನ್ನು ಮುಂದುವರಿಸಿ ಮಾತನಾಡಿದ ಅವರು, ಯುವಕರು ಸಂಗೊಳ್ಳಿ ರಾಯಣ್ಣನವರ ಜೀವನ ಚರಿತ್ರೆಯನ್ನ ಓದುವ ಮೂಲಕ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಬೇಕು. ಇದು ಸಮಾಜಕ್ಕೆ ಒಳ್ಳೆಯದನ್ನ ನೀಡುತ್ತದೆ ಎಂದಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯ ಅಧ್ಯಕ್ಷ ಮಹದೇವ ಮಾತನಾಡಿ, ನಿಖಿಲ್ ವಿ ಶಂಕರ್ ಅವರು ನಮ್ಮ ಕರೆಗೆ ಓಗೊಟ್ಟು ಗ್ರಾಮಕ್ಕೆ ಆಗಮಿಸಿ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅವರು ಕಾಡು ಜನರು ಮತ್ತು ಬಡವರಿಗೆ ಸಹಾಯ ಮಾಡುವ ಮೂಲಕ ಯುವಕರಿಗೆ ಮಾರ್ಗದರ್ಶಕರಾಗಿದ್ದಾರೆ. ನಿಖಿಲ್ ವಿ ಶಂಕರ್ ಒಬ್ಬ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಚನ್ನಪಿಳ್ಳಿ ಕುಪ್ಪಲು ಸಿದ್ದೇಗೌಡ, ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯ ಅಧ್ಯಕ್ಷ ಮಹದೇವ ಚಲುವರಾಜು, ಡೈರಿ ಮಹದೇವ ಶಿವಣ್ಣ, ಸಿಎಂ ಶಿವಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಇತರ ಗಣ್ಯರು ನಿಖಿಲ್ ವಿ ಶಂಕರ್ ಅವರ ಸಾಮಾಜಿಕ ಕಳಕಳಿ ಮತ್ತು ಯುವಕರ ಮೇಲಿನ ಪ್ರೀತಿಯನ್ನ ಶ್ಲಾಘಿಸಿದ್ದಾರೆ. ಈ ಕಾರ್ಯಕ್ರಮವು ಯುವಕರಲ್ಲಿ ದೇಶಭಕ್ತಿ ಮತ್ತು ಸಮಾಜ ಸೇವೆಯ ಪ್ರೇರಣೆ ನೀಡುವಲ್ಲಿ ಯಶಸ್ವಿಯಾಯಿತು. ಮಳವಳ್ಳಿ ತಾಲೂಕಿನ ಚನ್ನಪಿಳ್ಳೆ ಕುಪ್ಪಲು ಗ್ರಾಮದ ಎಲ್ಲ ಮುಖ್ಯಸ್ಥರೇ, ಹಿರಿಯರೇ, ಕಿರಿಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಅಳಿಲ್ ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ಬೆಂಗಳೂರಿಂದ ಬಂದಿದ್ದೀನಿ. ಇವಾಗೆಲ್ಲ ನಮ್ಮ ಮಹಾದೇವ್ ಅವರೆಲ್ಲ ನನಗೆ ಫೋನಲ್ಲಿ ಮಾತಾಡಿದ್ರು, ಈ ಥರ ಹಿಂಗೆ ಮಾಡ್ತಾಯಿದ್ದೀವಿ ಅಂತ. ಏನಿದು ಮುಖ್ಯ ರಸ್ತೆಗೆ ಮಾಡಿದ್ದೀರ, ತುಂಬ ಸಂತೋಷ ಆಗುತ್ತೆ. ಈಗ ಸಂಗೊಳ್ಳಿ ರಾಯಣ್ಣ ಅಂತ ಬಂತು ಅಂದರೆ ನಮಗೆಲ್ಲ ಗೊತ್ತಿದ್ದರೆ ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿ ಬರೀ ಒಂದು ಜಾತಿ, ಧರ್ಮ, ಇನ್ನೊಂದು ಮತ್ತೊಂದು ಅಂತ ಅವ್ರಿಗೆ ಇದು ಮಾಡೋದಲ್ಲ. ನ್ಯಾಯ, ನೀತಿ, ಧರ್ಮ, ಒಂದು ಸ್ವಾಭಿಮಾನದ ಒಂದು ಉದಾಹರಣೆ ಆಗ್ತಾರೆ ಸಂಗೊಳ್ಳಿ ರಾಯಣ್ಣ. ಇವತ್ತು ಪ್ರತಿ ಒಂದೊಂದು ಊರಲ್ಲೂ ಸಂಗೊಳ್ಳಿ ರಾಯಣ್ಣ ಅವರದ್ದು ಒಂದು ಏನು ಪುತ್ಥಳಿ ಎಲ್ಲ ಕಡೆ ನಿರ್ಮಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಖಿಲ್ ವಿ ವಿಜಯಶಂಕರ್ ಅವರು ನಾವು ಒಂದು ಫೋನ್ ಕರೆ ಮುಖಾಂತರ ಇದೇ ಥರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಅನಾವರಣ ಮಾಡ್ತಾಯಿದ್ದೀವಿ ಅಂತ ಹೇಳಿದ ತಕ್ಷಣ ಆಗಿರ್ತೀವಿ. ಮತ್ತು ಇವರು ಎಲ್ಲ ಡಿಸ್ಟಿಕಲ್ಲೂ ಸಹ ಕಾಡು ಜನರಿಗೆ ಆಗಲಿ, ಹಿಂದುಳಿದ ಜನಾಂಗಗಳಿಗೆ ತಮ್ಮ ಕೈಲಾದ ಸಹಾಯನ ಮಾಡಿಕೊಂಡು ಇವತ್ತು ಯುವಕರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅವ್ರಿಗೆ ನಮ್ಮ ಚನ್ನಪಿಳ್ಳೆ ಕುಪ್ಪಲು ಗ್ರಾಮಸ್ಥರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ವತಿಯಿಂದ ಅವ್ರಿಗೆ ಧನ್ಯವಾದಗಳು.